ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ. ಜನಿವಾರ ಪವಿತ್ರ ಧಾರಣೆ ಸಮಾನ ಮಸ್ಕರದಿಂದ ಪ್ರತಿಭಟನೆ. ಗಂಗಾವತಿ ನಗರದ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಬುಧವಾರದಂದು ಜನಿವಾರ ಸಮಾನ ಮನಸ್ಕರ ಒಕ್ಕೂಟದ ನೇತೃತ್ವದಲ್ಲಿ ಸಭೆ ನಡೆಸಿ ಪ್ರಕರಣವನ್ನು ಖಂಡಿಸಿ ಶುಕ್ರವಾರದಂದು ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಸಭೆ ನಿರ್ಧಾರ ತೆಗೆದುಕೊಂಡಿತು. ವಿಪ್ರ ಸಮಾಜದ ಅಧ್ಯಕ್ಷ ರಾಘವೇಂದ್ರ ಮೇಗೂರು ಮಾತನಾಡಿ, ಸಿಇಟಿ ಪರೀಕ್ಷೆಯಲ್ಲಿ ಬೀದರ್, ಶಿವಮೊಗ್ಗ ಹಾಗೂ ಧಾರವಾಡದಲ್ಲಿ ಪರೀಕ್ಷಾರ್ಥಿಗಳ ಜನಿವಾರವನ್ನು ಬಲವಂತವಾಗಿ ತೆಗೆಸಿ ತಮ್ಮ ದುರ್ನಡತೆ ಮೂಲಕ ವಿದ್ಯಾರ್ಥಿಗಳ ಕನಸಿಗೆ ಕೊಳ್ಳಿ ಇಡುವುದರ ಜೊತೆಗೆ ಸಂಪ್ರದಾಯ ಸಂಸ್ಕೃತಿಯ ಸಮಾಜ ಬಾಂಧವರಿಗೆ ನೋವನ್ನು ಉಂಟುಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕೆಂದು ತಿಳಿಸಿದರು. ಹಾಗೆ ಕಾಶ್ಮೀರದಲ್ಲಿ ಜರುಗಿದ ಹತ್ಯಾಕಾಂಡವನ್ನು ಖಂಡಿಸಿ ಮರಣ ಹೊಂದಿದವರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ರಾಯ್ಕರ್, ನೀಲಕಂಠ ನಾಗಶೆಟ್ಟಿ, ನಾರಾಯಣರಾವ್ ವೈದ್ಯ, ರಾಮಕೃಷ್ಣ ಜಾಗೀರ್ದಾರ್, ಆಲಂಪಲ್ಲಿ, ಜಗನ್ನಾಥ್, ರವಿ, ಸುರೇಶ್ ಶೆಟ್ಟಿ, ಲಕ್ಷ್ಮಣ ರಾಯಚೂರು ಇತರರು ಉಪಸ್ಥಿತರಿದ್ದರು. ಭಾವನೆಗಳನ್ನ ಧಕ್ಕೆ ತಂದಿರತಕ್ಕಂತ ರಾಜ್ಯ ಸರ್ಕಾರದ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತಂದೇಳಿ ರಾಜ್ಯಪಾಲರಿಗೆ ಆಗ್ರಹಿಸಿ ದಿನಾಂಕ 25/4/2025 ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ನಗರದ ಬಸ್ ನಿಲ್ದಾಣದ ಎದುರಿಗೆ ಇರತಕ್ಕಂಥ ಕೃಷ್ಣದೇವರಾಯ ವೃತ್ತದಿಂದ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಹಕ್ಕೊತ್ತಾಯ ಮಾಡಬೇಕಂತಂದೇಳಿ ನಿರ್ಧಾರ ಮಾಡಿರುತ್ತೆ. ಹಾಗಾಗಿ ಎಲ್ಲಾ ಸಮಾನ ಮನಸ್ಕ ಸಮಾಜಗಳು ಯಜ್ಞೋಪಯುಕ್ತದ ಒಂದು ಸಮಾಜ ಬಾಂಧವರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಿದೆ. ಇದನ್ನು ವಿರೋಧಿಸಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಸಮಾಜದ ಒಂದು ಸಂಸ್ಕಾರವಂತ ಒಂದು ಆಚರಣೆಗಳಿಗೆ ಯಾವುದೇ ಅಡ್ಡಿ ಆತಂಕಗಳು ಬರಲಾರದಂಗೆ ಜಾಗೃತಿ ವಹಿಸುವ ಸಲುವಾಗಿ ಎಲ್ಲರೂ ಜಾಗೃತರಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಆಯ್ಕೆಯಾಗಿ ಬಂದ ನಂತರ ರಾಜ್ಯದಲ್ಲಿ ಆಡಳಿತ ನಡೆಸತಕ್ಕಂಥ ಆಡಳಿತ ಪಕ್ಷ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಾ ಬಂದು ಕಳೆದ ಕೆಲವು ದಿನಗಳ ಹಿಂದೆ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಒಂದು ಸಮಾಜವನ್ನ ಅವಮಾನ ಮಾಡತಕ್ಕಂತಹ ಪರಿಸ್ಥಿತಿಯಲ್ಲಿ ಜನಿವಾರವನ್ನು ತೆಗೆದುಹಾಕಿ ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಅಪಮಾನವಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡೆದಿದೆ. ಇದು ಖಂಡನೀಯ. ಇದನ್ನು ವಿರೋಧಿಸಿ ಇಡೀ ಗಂಗಾವತಿಯ ಸಮಾಜದ ಸರ್ವ ಸಮಾಜ, ಯಜ್ಞೋಪಯುಕ್ತ ಸಮಾಜ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ ಇವತ್ತಿನ ಈ ಸಭೆಯಲ್ಲಿ ನಾಡದ ಶುಕ್ರವಾರ ಬೆಳಿಗ್ಗೆ 8 ಗಂಟೆಯಿಂದ 8:30ರಿಂದ 9:00ವರೆಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಹಿಂದೂ ಸಮಾಜದ ಪ್ರಮುಖರು ಮತ್ತು ಯಜ್ಞೋಪಯುಕ್ತಧಾರಿ ಸಮಾಜದವರು ಪ್ರಮುಖರೆಲ್ಲ ಆಗಮಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಜೊತೆಗೆ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಹಾಕೊಂಡಿದೆ. ದಯವಿಟ್ಟು ಎಲ್ಲಾ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನಮ್ಮ ರಾಜ್ಯ ಸರ್ಕಾರದ ದೌರ್ಜನ್ಯ ಅತ್ಯಂತ ಮಿತಿ ಮೀರ್ತಾ ಇದೆ. ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತಂದ್ರೆ ಮೊನ್ನೆ ನಡೆದ ಸಿಇಟಿ ಪರೀಕ್ಷೆಯಲ್ಲಿ ನಮ್ಮ ಸಮಾಜದ ಜನರನ್ನು ಯಜ್ಞೋಪಯುಕ್ತ ಧಾರಣ ಮಾಡೋದನ್ನು ತೆಗೆಸಿ ಕಟ್ ಮಾಡಿಸಿ, ಆದರೂ ಒಂದಂತಂದ್ರೆ ಕಟ್ ಮಾಡಿಸಿ ಜೇಬಲ್ಲಿ ಇಟ್ಟು ಒಳಗೆ ಎಕ್ಸಾಮ್ ಕೂಡಿಸ್ಯಾರಂತಂದ್ರೆ ಅವರು ಬೇಕಂತೆ ಮಾಡ್ದಂಗೆ ಅಂತ ಅನಿಸ್ತದೆ ನನಗನ್ಸಿದ ಮಟ್ಟಿಗೆ. ಇದಕ್ಕಾಗಿ ಎಲ್ಲ ನಮ್ಮ ಸಮಾನ ಮನಸ್ಕರ ಒಂದು ಗಂಗಾವತಿಯಲ್ಲಿ ಯಜ್ಞೋಪಯುಕ್ತ ಧಾರಣೆಗಳ ಸಮಾನ ಮನಸ್ಕರದೊಂದು ಇದು ಏನಿದೆ, ಆ ಒಕ್ಕೂಟದಿಂದ ನಾವು ನಾಳೆ ಬರುವ ಶುಕ್ರವಾರ ದಿವಸ ಮುಂಜಾನೆ 8:00ವರೆಗೆ ಕೃಷ್ಣದೇವರಾಯ ಸರ್ಕಲ್ನಿಂದ ಒಂದು ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ನಮ್ಮ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಅತಿ ಉಗ್ರ ಪ್ರತಿಭಟನೆಯನ್ನು ನಾವು ಸಾಬೀತು ಮಾಡಬೇಕು. ಇದಕ್ಕಾಗಿ ಎಲ್ಲ ಸಮಾಜ ಬಾಂಧವರು, ಎಲ್ಲ ಯಜ್ಞೋಪಯುಕ್ತ ಸಮಾಜ ಬಾಂಧವರು, ಅದರ ಜೊತೆಗೆ ನಮ್ಮ ಹಿಂದೂ ಸಮಾಜದ ಎಲ್ಲ ಜನರು ಬಂದು ಕೂಡ ನಮ್ಮ ಜೊತೆಗಿದ್ರೆ ಬಹಳ ಚೆನ್ನಾಗಿರ್ತದೆ. ಇದಕ್ಕಾಗಿ ಅಂದ್ರೆ ಇವತ್ತು ನಮಗೆ ಬರ್ಬೋದು, ನಾಳೆ ನೀವು ಬರ್ಬೋದು, ನಾಡ್ದು ಇನ್ನೊಬ್ಬರಿಗೆ ಬರ್ಬೋದು. ಇದೆಲ್ಲ ಆಗಬಾರ್ದು. ಸರ್ಕಾರದವರು ಹೌದೋ ಅಲ್ಲೋ ಗೊತ್ತಿಲ್ಲ, ಆದರೆ ಮಾಡಿದ ಮಾತ್ರ ಸರ್ಕಾರಿ ಅಧಿಕಾರಿಗಳು ಅವರಿಗೆ ಅತಿ ಉಗ್ರ ಶಿಕ್ಷೆ ಆಗಬೇಕು. ಈಗಾಗಲೇ ಸಾಕಷ್ಟು ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ನಡೆದು ನಮ್ಮ ಜನಿವಾರದವರು ತಾಕತ್ತು ಏನೆಂಬುದೊಂದು ಸರ್ಕಾರಕ್ಕೆ ಗೊತ್ತಾಗಿದೆ ಅಂತಂದು ಅನ್ಕೋತೀನಿ. ಆ ನಿಟ್ಟಿನಲ್ಲಿ ಗಂಗಾವತಿ ತಾಲೂಕಿನ ನಾವೆಲ್ಲ ಸಮಸ್ತ ಸಮಾಜದ ಜನರು ಕೂಡ
ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ಎಕ್ಸಾಮ್ಗೆ ಕಳಿಸಿದಾರಲ್ಲ, ಈ ಸರ್ಕಾರ ಎಷ್ಟು ಬಂಡತನದ್ದಿದೆ. ನಮ್ಮಲ್ಲಿ ಬ್ರಾಹ್ಮಣ, ವೈಶ್ಯ, ಲಿಂಗಾಯತ, ಮೇಲ್ದರ್ಜೆಯವರು ಜನಿವಾರವನ್ನು ಕಂಡ್ರೆ ಸಿದ್ದರಾಮಯ್ಯ ಆಗಲ್ಲ ಅಂತ ಕಾಣುತ್ತೆ. ಮುಂದಿನ ದಿನಗಳಲ್ಲಿ ಈ ರೀತಿ ಆದರೆ ಅವ್ರ ನರಗಳನ್ನು ತೆಗಿತಕ್ಕಂಥ ವ್ಯವಸ್ಥೆ ಮಾಡಬೇಕಾಗತ್ತಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ತಾನೇ ನಡೆದ ಕಾಶ್ಮೀರದಲ್ಲಿ ನಡೆದ ಒಂದು ಹತ್ಯಾಕಾಂಡ, ಅದು 28 ಜನ 26 ಜನ ಹತ್ಯಾಕಾಂಡದಲ್ಲಿ ಭಾಗಿಯಾಗಿ ಮಾಡಿ ಏನು ದೌರ್ಜನ್ಯ ಎಸಗಿದ, ಅದರ ಸಂಬಂಧ ಕೂಡ ನಾವು ನಮ್ಮ ಸಮಾಜ, ಎಲ್ಲ ಸಮಾಜದ ಪರವಾಗಿ ಅತಿ ನಮ್ಮ ಬೇಜಾರನ್ನು, ನಮ್ಮ ಇದನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೀವಿ. ಅದನ್ನು ಕೂಡ ನಾಡ್ದ ದಿವಸ ಅದು ಒಂದು ವಿಚಾರ ನಮ್ಮಲ್ಲಿ ಇದೆ ಅಂತಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ಒಂದು ಈ ಸಭೆಯಲ್ಲಿ ಸಭೆ ಮುಗಿಯೋದಕ್ಕೆ ಮುಂಚೆ ನಾವು 1 ನಿಮಿಷದ ಮೌನಾಚರಣೆ ಮಾಡಿ ಅವರಿಗೆ ಗೌರವ ಸೂಚಿಸೋಣ. ಈ ರೀತಿ ಯಾವಾಗಲೂ ಮುಂದೆ ಕೇಂದ್ರ ಸರ್ಕಾರಕ್ಕೆ ಕೂಡ ನಾವು ಇಲ್ಲಿಂದ ನಮ್ಮ ಮನವಿಯನ್ನು ಕಳಿಸೋ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದ್ರೆ ಇದೇ ರೀತಿ ಹಾಕೋತ ಹೋದ್ರೆ ಒಂದು ಭೂಲೋಕದ ಸ್ವರ್ಗ ಅಂತಂದು ಏನು ಕಾಶ್ಮೀರ ಇತ್ತೀಚೆಗೆ ಎಲ್ಲ ಒಳ್ಳೆ ರೀತಿಯಿಂದ ಬೆಳವಣಿಗೆ ಹೊಂದ್ತಾ ಇದೆ. ಅದಕ್ಕಾಗಿಯೇ ಅವರು ಬೇಕಂತಲೇ ನಮಗೆ ತೊಂದರೆ ಕೊಡಲಿಕ್ಕೆ ಅವರು ಕಾಶ್ಮೀರದ ಉಗ್ರಗಾಮಿಗಳು ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಮಾಡಬಾರ್ದು ಅಂತ ಹೇಳಿ ನಾವು ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಿಗೂ ಕೂಡ ಮನವಿಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಿದ್ದೀವಿ. ನಾಡದ ಅನುಕೂಲ ಆದ್ರೆ ಅವ್ರಿಗೆ ಕೂಡ ಕಳಿಸ್ಕೊಡೋ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು ವಿರಾಮ ಕೊಡ್ತೀವಿ.